ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರು ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಅಕ್ಟೋಬರ್ ತಿಂಗಳಲ್ಲಿ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿಯೂ ಈಗ ಕಟಕ ರಾಶಿಯವರಿಗೆ ಈ ತಿಂಗಳೆಲ್ಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಬಹಳಷ್ಟು ಜನ ನನ್ನ ಒಂದು ವಿಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಾ. ತುಂಬ ಸಂತೋಷ. ಎಲ್ಲರೂ ಕೂಡ ಯಾರೆಲ್ಲ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸಲ್ಲಿ ಏನಾದರೂ ವಿಷಯಗಳು ಉತ್ತಮವಾಗಿದೆ ಅಂತಂದರೆ ನೀವು ಲೈಕ್ ಕೊಡಿ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥಿಸ್ತಾ, ನೋಡಿ, ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ 6 ಗ್ರಹಗಳ ಒಂದು ಬದಲಾವಣೆ ಇರ್ತಕ್ಕಂತಹದ್ದು. ಹಾಗಾಗಿ 9 ಗ್ರಹಗಳಲ್ಲಿ 6 ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುವಂಥ ಸ್ಥಿತಿಯಿಂದ ಕಟಕ ರಾಶಿಯವರಿಗೆ ಏನೆಲ್ಲ ಚೇಂಜಸ್ ಇದೆ, ಬದಲಾವಣೆ ಇದೆ ಅಂತ ನೋಡೋಣ. ಅದರಲ್ಲಿ ಮೊದಲಿಗೆ ಸೂರ್ಯ ಬದಲಾವಣೆ. ನೋಡಿ, ಸೂರ್ಯನು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ 17ರವರೆಗೂ ಕನ್ಯಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. 17ರ ನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ 17ರವರೆಗೂ ಸೂರ್ಯನ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ನಿಮ್ಮ ಒಂದು ಸ್ವಪ್ರೇರಣೆ, ಅಂದರೆ ವಿಶೇಷವಾದಂತಹ ನಿಮ್ಮ ಒಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ಸ್ ಅಂತೇಳಿ ಹೇಳ್ತೀವಿ, ನಿಮ್ಮ ಒಂದು ಪ್ರಯತ್ನ ಕಾರ್ಯ ಅಂತೇಳಿ ಹೇಳ್ತೀವಿ, ಮತ್ತು ನಿಮ್ಮ ಒಂದು ಭಾತೃಸ್ಥಾನ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸಹೋದರ ಸ್ಥಾನದಲ್ಲಿ ವಿಶೇಷವಾದಂಥ ಕಾರ್ಯಾಭಿವೃದ್ಧಿಗಳನ್ನು ಜಯಿಸಿಕೊಳ್ಳುವಂತಹದ್ದು. ನೀವು ಅಂದ್ಕೊಂಡಂಗೆ ಕೆಲವೊಂದು ಕಾರ್ಯಗಳನ್ನು ಜಯಿಸುವಂತಹ ಯೋಗ ಪ್ರಾಪ್ತಿಗಳು ಸೂರ್ಯ ಕೊಡ್ತಾನೆ. ಅದು ಕೂಡ 17ನೇ ತಾರೀಕುವರೆಗೂ. ನೋಡಿ, 17ರ ನಂತರ ಬದಲಾವಣೆ ಆಗ್ತಾ ಇದ್ದಾನೆ. ಸೂರ್ಯ ತುಲಾ ರಾಶಿಗೆ ಹೊರಡ್ತಾನೆ. ತುಲಾ ರಾಶಿಯಲ್ಲಿ ಸೂರ್ಯನಿಗೆ ನೀಚವಾದಂತಹ ಫಲ ಬಲ ಇರ್ತಕ್ಕಂತಹದ್ದು. ಹಾಗಾಗಿ ಆ ಸ್ಥಾನದಿಂದ ನಿಮ್ಮ ರಾಶಿಗೆ ಸ್ವಲ್ಪ ದುಷ್ಫಲದಾಯಕವಾದಂತಹ ಪ್ರತಿಫಲಗಳಿರುತ್ತೆ. ಏನು ಆ ಒಂದು ದುಷ್ಫಲಗಳು ಅದನ್ನು ತಿಳ್ಕೊಂಡು ಗಮನ ಹರಿಸುವಂತಹದ್ದು ತುಂಬ ಉತ್ತಮವಾಗಿರುತ್ತೆ. ಆ ವಿಚಾರದಲ್ಲಿ ನೀವು ಸ್ವಲ್ಪ ಪ್ರಯತ್ನಗಳನ್ನ, ಬದಲಾವಣೆಗಳನ್ನ ತಂದುಕೊಳ್ಳೋದು ಉತ್ತಮವಾಗಿರುತ್ತೆ. ಏನು ಅಂತಂದರೆ, ನೋಡಿ, ಸ್ವಲ್ಪ ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅವರಿಗೆ ಒಂದು ಇಂಡಿವಿಜುವಲ್ ಆಗಿ ದೈಹಿಕವಾದಂತಹ ಸ್ಥಿತಿ ಹೆಚ್ಚು ಕಮ್ಮಿ ಆಗುವಂತಹದ್ದು, ಬ್ಲಡ್ ರಿಲೇಟೆಡ್ ಆಗಿರ್ಬೋದು, ಫೀವರ್ ರಿಲೇಟೆಡ್ ಆಗಿರ್ಬೋದು, ENT ರಿಲೇಟೆಡ್ ಆಗಿರ್ಬೋದು, ಡೈಜೆಷನ್ ರಿಲೇಟೆಡ್ಡು, ಅಲರ್ಜಿ ರಿಲೇಟೆಡ್ಡು, ಈ ರೀತಿಯ ಒಂದು ವೈಪರೀತ್ಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ಒಂದು ತಂದೆ ತಾಯಿ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ಜಾತಕ ಫಲದ ಪ್ರಕಾರ ಈ ಒಂದು ಸ್ಥಿತಿಯಲ್ಲಿರ್ತದೆ. ಯಾರಿಗೆಲ್ಲ ಕಟಕ ರಾಶಿಯವರಿಗೆ ಜನ್ಮ ಜಾತಕಗಳಲ್ಲಿ ತುಲಾರಾಶಿಯಲ್ಲಿ ಈಗ ಸೂರ್ಯ ಇರ್ತಾನೋ ಅಂತಹವರಿಗೆ ಹೆಚ್ಚಿನ ಸ್ಥಿತಿಯಲ್ಲಿ ತೊಂದರೆ ವೈಪರೀತ್ಯ ಬರುವಂತಹದ್ದು ಜಾಸ್ತಿ ಇರುತ್ತೆ. ಅದು ನಿಮ್ಮ ಜಾತಕಗಳಲ್ಲಿ ನೀವು ಪರಿಶೀಲಿಸಿ ನೋಡ್ಕೊಳ್ಳುವಂತಹದ್ದು ಉತ್ತಮ. ಇನ್ನು ಸಾಧಾರಣವಾಗಾದರೆ ಎಲ್ರಿಗೂ ಅನ್ವಯಿಸುವಂತಹದ್ದು ಈ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿ ಸೂರ್ಯನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ಒಂದು ತಂದೆ ತಾಯಿ ಸ್ಥಾನಕ್ಕೆ ಆರೋಗ್ಯ ಪರಿಸ್ಥಿತಿಗಳು ಉತ್ತಮ ಇರುತ್ತೆ. ಸೊ ಮತ್ತು ವೃತ್ತಿಯಲ್ಲಿ ಕೂಡ ತುಂಬಾ ನೀಚ ಫಲಗಳು. ನೀವೇನೋ ಮಾಡೋಕ್ಕೆ ಹೋಗ್ತೀರಾ, ಕೆಲಸ ಕಾರ್ಯ, ಅದು ನಿಷ್ಫಲ ಆಗಿಬಿಡುತ್ತೆ. ಏನೋ ಒಂದು ಮಾಡ್ತಾ ಇರ್ತೀರ, ಬೇರೆ ಯಾವುದೋ ಒಂದು ವೈಪರೀತ್ಯದಿಂದ ಅದು ಒಡೆದೋಗೋದಾಗಿರ್ಬೋದು, ಅಥವಾ ಒಂದು ಕೆಲಸ ಕಾರ್ಯದಲ್ಲಿ ಲೆಕ್ಕಾಚಾರಗಳಲ್ಲಿ ಹೆಚ್ಚು ಕಮ್ಮಿಗಳಾಗ್ಬೋದು. ಅದರ ತಲೆನೋವು, ತಲೆಭಾರ ನಿಮ್ಮ ಮೇಲೆ ಬರುವಂತಹದ್ದು. ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಜಾಗೃತಿಯನ್ನು ವಹಿಸುವಂತಹದ್ದು 17ರ ನಂತರ ಸೂರ್ಯನ ವೈಪರೀತ್ಯದಿಂದ ಉಂಟಾಗುವಂತಹದ್ದಿದೆ. ಸೂರ್ಯನ ಪರಿಹಾರ ಮಾಡಿ 17ರ ನಂತರ ಪ್ರತಿದಿನ 17ನೇ ತಾರೀಕಿನ ನಂತರದ ದಿನಗಳಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಬೆಳಗಿನ ಜಾವ ಎದ್ದ ತಕ್ಷಣ ಸ್ನಾನವನ್ನು ಮುಗಿಸಿ ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಉತ್ತಮ ಫಲ, ಸೂರ್ಯನ ಅನುಗ್ರಹ ಸಿಗತ್ತೆ. ಇನ್ನು ಕುಜಗ್ರಹ ಬದಲಾವಣೆ. ನೋಡಿ, ಕುಜನು ತಿಂಗಳ ಅಂತ್ಯದಲ್ಲಿ ಬದಲಾವಣೆ ಆಗ್ತಾಯಿದ್ದಾನೆ. ಅದಕ್ಕೆ ತಿಂಗಳ ಅಂತ್ಯ ಅಂದರೆ 27ನೇ ತಾರೀಕಿಗೆ. ನೋಡಿ, 27ರವರೆಗೂ ಕುಜಗ್ರಹ ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸೊ 3 ನಕ್ಷತ್ರಗಳಲ್ಲಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮಧ್ಯಸ್ಥಿತಿಯಲ್ಲಿ ಸ್ವಾತಿ ನಕ್ಷತ್ರ ಅಂದರೆ ರಾಹು ನಕ್ಷತ್ರದಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ನಿಮಗೆ ಮಧ್ಯಸ್ಥಿತಿಯಲ್ಲಿ ಅಂತಂದರೆ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು ಕೂಡ ಇರುತ್ತೆ. ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಆಗುವಂತಹದ್ದು, ಮನೆಯ ಕಡೆ ಆಗಲೇ ಹೇಳಿದೆ ಸೂರ್ಯನ ವಿಚಾರದಲ್ಲಿ ಮನೆಯ ಕಡೆ ವೈಪರೀತ್ಯಗಳು ಬರುವಂತಹದ್ದು, ಮತ್ತು ಒಂದು ಆದಾಯಗಳು ಬರುವುದು ವಿಚಾರ, ಕರ್ಮಸ್ಥಾನ ಅಂದರೆ ವೃತ್ತಿ ವಿಚಾರದಲ್ಲಿ ಕೂಡ ಎಡವಟ್ಟುಗಳು ಕಾಣಿಸ್ಕೊಳ್ಳುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಿ. ಇನ್ನು 27ರ ನಂತರ ಕುಜ ಬದಲಾವಣೆ ಅಂದರೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದಾಗ ಕುಜನ ಫಲ ಬಲ ಚೆನ್ನಾಗಿದೆ. ನೋಡಿ, ಆವಾಗ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಕೂಡ ಬಲವಾದಂತಹ ಫಲ ಸಿಗುತ್ತೆ. ಮತ್ತು ಏನೇ ಒಂದು ಕೈ ಹಿಡಿದು ಸಾಧಿಸೋಕ್ಕೆ ಹೋದರೆ
ಅದೆಲ್ಲ ಪೂರ್ಣ ಫಲವನ್ನು ಪಡೆಯುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ. 27ರ ನಂತರ ಕುಜನ ಫಲ, ಹಾಗೆ ಕುಜನ ಕೊಡುವಂತಹ ಒಂದು ಯೋಗಗಳು ಚೆನ್ನಾಗಿರುತ್ತೆ 27ರ ನಂತರ. ಹಾಗಾಗಿ 27ಗೆ ಮುಂಚೆ ಕುಜಂದು ಕೂಡ ಪರಿಹಾರ ಇರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಅಲ್ಲಿ 9 ತುಪ್ಪದ ದೀಪಗಳನ್ನು ಬೆಳೆಸೋದ್ರಿಂದ ಈ ಒಂದು ಏನಾದರೂ ದೋಷಗಳಿದ್ದರೆ ವೈಪರೀತ್ಯ ಆಗುತ್ತೆ. ಇನ್ನು ಬುಧನ ಬದಲಾವಣೆ ಆಗುವಂತಹದ್ದು, ಬುಧ ಪ್ರಾರಂಭದಲ್ಲೇ 2 ದಿನಗಳು ಮಾತ್ರ ನಿಮಗೆ ಈ ತಿಂಗಳಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರದಲ್ಲಿರ್ತಕ್ಕಂತಹದ್ದು ಸಿಗತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಿತಿ, ಉಚ್ಚ ಸ್ಥಾನ, ಸ್ವಸ್ಥಾನ ಬೇರೆ. ಹಾಗಾಗಿ ತುಂಬ ಶ್ರೇಷ್ಠವಾದಂತಹ ಫಲ ನಿಮ್ಮ ಪ್ರಯತ್ನ ಫಲಗಳಲ್ಲಿ ಸಿಗುತ್ತೆ. ಅದು ಸೂರ್ಯನ ಜೊತೆ ಎದೆಯಾಗಿರ್ತಕ್ಕಂತಹ ಸ್ಥಿತಿ. ಹಾಗಾಗಿ ತುಂಬ ಶ್ರೇಷ್ಠವಾದ ಫಲ, ಪರಿಪೂರ್ಣವಾದ ಫಲ ಸಿಗುತ್ತೆ. ಹಾಗಾಗಿ ಏನು ನೀವು ಭೂಮಿ ಪ್ರಯತ್ನಗಳು ಮತ್ತು ಬಿಸ್ನೆಸ್ ಪ್ರಯತ್ನಗಳು ಅವೆಲ್ಲವೂ ಕೂಡ 2ನೇ ತಾರೀಕುವರೆಗೂ ಮಾತ್ರ ನೋಡಿ. 2 ದಿನಗಳಲ್ಲಿ ಅಂದರೆ ಈ ಒಂದು ಫಲ ನಿಮಗೆ ಸೆಪ್ಟೆಂಬರಲ್ಲಿ ಕೂಡ ಕೊಟ್ಟಿರುತ್ತೆ. ಯಾಕೆಂತಂದರೆ ಬುಧನು ಸೆಪ್ಟೆಂಬರಲ್ಲೇ ನಿಮ್ಮ ಕನ್ಯಾ ರಾಶಿಯಲ್ಲಿ ಬಂದಿರ್ತಕ್ಕಂಥದ್ದು. ಬಟ್ ಈಗ ಬಿಡ್ತಾ ಇರ್ತಕ್ಕಂಥದ್ದು 2ನೇ ತಾರೀಕಿಗೆ. ಹಾಗೆ 2ವರೆಗೂ ಒಳ್ಳೆ ರೀತಿ ಫಲ ಇದೆ. 2ರ ನಂತರ ತುಲಾ ರಾಶಿಗೆ ಹೊರಡ್ತಾನೆ ಬುಧ ಗ್ರಹ. ಹಾಗಾಗಿ ತುಲಾ ರಾಶಿಯಲ್ಲಿ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾನೆ. ಚಿತ್ತ, ಸ್ವಾತಿ, ವಿಶಾಖ ಅಂತಂದರೆ ಗುರು, ರಾಹು ಮತ್ತು ಕುಜ ಗ್ರಹಗಳು. ನೋಡಿ, 3 ಗ್ರಹಗಳ ನಕ್ಷತ್ರಗಳಲ್ಲಿ ಹೋಗುವಂತಹ ಬುಧನ ಫಲ ಯಾವ ರೀತಿ ಇರುತ್ತೆ ಅಂತಂದರೆ ಬಹಳಷ್ಟು ಅದೇ ಮನೆ ಕಡೆ ಹೇಳಿದೆ ನಾನು, ಸೂರ್ಯನ ಯತಿಯಾಗುವಂತಹ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೀಚವಾದಂತಹ ಗ್ರಹಗಳ ಜೊತೆ ನೀಚ ಫಲ ಕೊಡುವಂತಹ ಬುಧ, ಯಾಕೆಂದರೆ ನಪುಂಸಕ ಗ್ರಹ. ಹಾಗಾಗಿ ಯಾವ ಗ್ರಹದ ಜೊತೆ ಯಾವ ರೀತಿ ಇರಬೇಕೋ ಆ ರೀತಿ ಇದ್ಬಿಡ್ತಾನೆ ಬುಧ. ಹಾಗಾಗಿ ಇಲ್ಲಿ ಪಾಪಗ್ರಹ ಆಗುವಂಥ ಸ್ಥಿತಿ ಉಂಟಾಗತ್ತೆ. ಹಾಗೆ ಮನೆ ಕಡೆ ಸ್ವಲ್ಪ ದುಷ್ಫಲಗಳು ಉಂಟಾಗತ್ತೆ. ತುಂಬ ಜಾಗೃತಿಯಿಂದ ಇರಿ ಕಟಕ ರಾಶಿಯವರು. ತಂದೆ ತಾಯಿ ಆರೋಗ್ಯ ವಿಚಾರ ಹೇಳಿದೆ, ಮತ್ತು ವ್ಯಾಪಾರ ವ್ಯವಹಾರ ವಹಿವಾಟುಗಳ ವಿಚಾರ ಆಗಿರ್ಬೋದು, ಬಂಧುಗಳ ವಿಚಾರ ಆಗಿರ್ಬೋದು, ಮತ್ತು ನಿಮಗೆ ವೃತ್ತಿ ವಿಚಾರ ಮತ್ತು ಇನ್ವೆಸ್ಟ್ಮೆಂಟ್ ಖರ್ಚು ಮಾಡುವಂತಹ ವಿಚಾರ, ಯಾವುದೋ ಒಂದು ಹೊಸದಾಗಿ ಪ್ರಯತ್ನ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರ್ಬೋದು, ಬಿಸ್ನೆಸ್ ವ್ಯಾಪಾರ ವಹಿವಾಟುಗಳಾಗಿರ್ಬೋದು. ಹಾಗಾಗಿ ಬೆಳೆಗಳು ಬೆಳೆಯುವಂತಹ ಅವರಿಗೆ ಯಾರೇ ಆಗಿರಲಿ ಈ ರೀತಿ ಇರುತ್ತೆ. ಮತ್ತು ವಿಶೇಷವಾಗಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಾ ಅವರೆಲ್ರಿಗೂ ಕೂಡ ಬುಧನ ಫಲ ನಿಷ್ಫಲದಾಯಕವಾದಂತಹ ಫಲಗಳು ಉಂಟಾಗುವಂಥ ಸ್ಥಿತಿ ಇರುತ್ತೆ. ಯಾಕೆಂತಂದರೆ ಸೂರ್ಯನ ಜೊತೆ ಯತಿ ಬೇರೆ ಆಗಿರ್ತಾನೆ. ಹಾಗಾಗಿ ಅಲ್ಲಿ ನಿಷ್ಫಲದಾಯಕ ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಸೂರ್ಯ, ಹಾಗಾಗಿ ಪಾಪಗ್ರಹ ಆಗಿಬಿಟ್ಟಿರ್ತಾನೆ. ಅದಕ್ಕೆ ಬುಧನ ಫಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಹಾಗಾಗಿ ಬುಧನಿಗೆ ವಿಶೇಷವಾಗಿ ನೀವು ಇಲ್ಲಿ 5 ದಿನಗಳ ಕಾಲ ನೀವು ಮಹಾವಿಷ್ಣುವಿನ ದರ್ಶನ ಮಾಡಿ ಅಲ್ಲಿ ನೀವು ಅಷ್ಟೋತ್ತರವನ್ನು ಮಾಡಿಸ್ಕೊಳ್ಳಿ. ಹಾಗಾಗಿ ಅಷ್ಟೋತ್ತರ ಮಾಡಿಸ್ಕೊಂಡು ನೀವು ಹೆಸರು ಬೇಳೆ ಪ್ರಸಾದವನ್ನು ಅಲ್ಲಿ 10 ಜನಕ್ಕೆ ವಿನಿಯೋಗ ಮಾಡೋದ್ರಿಂದ ತುಂಬ ಶುಭ ಫಲ ಸಿಗತ್ತೆ. ಇನ್ನು ಗುರು ಸಂಚಾರ ನೋಡಿ, ಗುರು ತುಂಬ ಅದ್ಭುತವಾದಂತಹ ಫಲ ಕೊಡ್ತಾನೆ ಈ ಒಂದು ತಿಂಗಳಲ್ಲಿ. ಇಲ್ಲಿ ನಿಮಗೆ ಗುರುವಿಂದ ಸ್ವಲ್ಪ ನೆಗೆಟಿವ್ ಅನ್ನೋದಕ್ಕಿಂತ ಪಾಸಿಟಿವ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಗುರು ನಿಮ್ಮ ರಾಶಿ ಪ್ರವೇಶ ಆಗ್ತಾನೆ 18ನೇ ತಾರೀಕಿಗೆ. ತುಂಬ ವಿಶೇಷ ಇದೆ ನೋಡಿ, ತುಂಬ ಬಲ ಇದೆ ನೋಡಿ. ಒಂದೊಂದು ಗ್ರಹ ಒಂದೊಂದು ಬದಲಾವಣೆ ತಂದುಬಿಡತ್ತೆ. ಅದಕ್ಕೇ ಪ್ರತಿದಿನ ಕೂಡ ಮನುಷ್ಯನ ಜೀವನ ಭಾಳಷ್ಟು ಚೇಂಜಸ್ ನೋಡ್ತಾ ಇರ್ತೀವಿ. ಒಂದೊಂದು ಅವರ್ಗೂ ಕೂಡ ನಾವು ಬದಲಾವಣೆಯನ್ನು ನೋಡ್ತಾ ಇರ್ತೀವಿ. ನಾವು ಎಲ್ಲೋ ಇರ್ತೀವಿ, ಏನೋ ಮಾಡ್ತೀವಿ, ಮತ್ತು ಎಲ್ಗೋ ಬರ್ತೀವಿ, ನಮಗೆ ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ಗ್ರಹಗಳ ಒಂದು ಸಂಚಾರ ಸ್ಥಿತಿ, ಆ ಒಂದು ಫಲಾಫಲಗಳು, ಗೋಚಾರ ಫಲಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ವಯಿಸ್ತಾ ಇರುತ್ತೆ. ಅದು ಕೂಡ ಜಾತಕ ರೀತಿಯ ಕೂಡ ಇರುತ್ತೆ. ಅದನ್ನು ಕೂಡ ನಾವು ಬಹುಮುಖ್ಯವಾಗಿ ನೋಡ್ಕೊಳ್ಳುವಂತಹದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಗೋಚಾರದಲ್ಲಿ ನೋಡಿದಾಗ ನೋಡಿ, ಗುರು ಬಂದು ಮಿಥುನ ರಾಶಿಯಲ್ಲಿ ಸಂಚಾರ ಸ್ಥಿತಿಯಲ್ಲಿದ್ದಾನೆ. ಈಗ 18ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ತುಂಬ ಶುಭವಾದಂಥ ಫಲ. ಇದು ಅದ್ಭುತ. ಯಾಕೆಂತಂದರೆ ಪುನರ್ವಸು ನಕ್ಷತ್ರಕ್ಕೆ ಪ್ರವೇಶ ಅಂದರೆ ಪುನರ್ವಸು ನಕ್ಷತ್ರ ಗುರು ನಕ್ಷತ್ರನಾಗಿದೆ. ವಿಶೇಷವಾಗಿ ಕಟಕ ರಾಶಿಯಲ್ಲಿ ಗುರುವಿಗೆ ಉಚ್ಚ ಸ್ಥಾನ ಆಗಿರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಂದರೆ ಅದ್ಭುತ ಅಲ್ವಾ. ನೋಡಿ, ನಮ್ಮ ಮನೆಗೆ ಸಡನ್ನಾಗಿ ಯಾರನ್ನ ಗುರುಗಳು ಬಂದುಬಿಟ್ರೆ ಯಾವ ರೀತಿ ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಒಂದು ಅವ್ರನ್ನ ಆರಾಧಿಸುವಂತಹದ್ದಾಗಿರ್ಬೋದು, ಅವರ ಅನುಗ್ರಹ ಸಿಗುವಂತಹದ್ದಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಸಕ್ಸಸ್ ಸಿಗುತ್ತೆ. ಯಾವ ವಿಚಾರ ಅಂತ ನೋಡಿದ್ರೆ ಗುರುವಿನಿಂದ ಮುಖ್ಯವಾಗಿ ಒಳ್ಳೆಯ ಸುಖ ಸಂತೃಪ್ತಿ ಸಿಗುವಂತಹದ್ದು, ಸಂತೋಷ ಸಿಗುವಂತಹದ್ದು, ಒಳ್ಳೆಯ ಮಿತ್ರ ಬಾಂಧವ್ಯ ವ್ಯಕ್ತಿಗಳು ಸಿಗುವಂತಹದ್ದು. 18ರ ನಂತರ, 18ಕ್ಕೆ ಮುಂಚೆ ಸ್ವಲ್ಪ ಖರ್ಚುಗಳು ಇನ್ವೆಸ್ಟ್ಮೆಂಟ್ಸ್ ಇದೆ. 18ರ ನಂತರ ಈ ತಿಂಗಳಲ್ಲಿ ನಿಮಗೆ ಅದ್ಭುತ ಅಂತ ಕಾಣಿಸ್ಕೊಳ್ಳುವಂತಹದ್ದು ಗುರುವಿಂದ. ಮತ್ತು ವಿಶೇಷವಾಗಿ ಭಾಗ್ಯದ ಒಂದು ಅದೃಷ್ಟ, ಏನೋ ಒಂದು ರೀತಿ ಲಕ್ ಅಂದರೆ ಅದೃಷ್ಟಗಳ ಅವಕಾಶಗಳು ಸಿಗುತ್ತೆ, ಆಪರ್ಚುನಿಟಿಗಳು ಸಿಗುತ್ತೆ. ಆ ಒಂದು ಆಪರ್ಚುನಿಟಿಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಸಕ್ಸಸ್ಸನ್ನು ನೋಡ್ಬಿಡ್ಬೋದು. ಹಾಗಾಗಿ ಗುರು ನೋಡಿ ಎಷ್ಟೆಲ್ಲ ಒಂದು ಒಳ್ಳೆ ರೀತಿ ಅವ್ರಿಗೆ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಒಂದು ಭಾಗ್ಯದ ಸಮಯ ಅಂತ ಹೇಳ್ಬೋದು, ಸುಖದ ಸಮಯ ಅಂತ ಹೇಳ್ಬೋದು, ಒಳ್ಳೆಯ ಗುರುಗಳ ಆಶೀರ್ವಾದ ಸಿಗುವಂತಹ ಸಮಯ.
ಮತ್ತು ಒಳ್ಳೆಯ ಮಿತ್ರರು ಅಂತಂದರೆ ಅವರೇ ನಿಮ್ಮನ್ನು ಹುಡ್ಕೊಂಡು ಬಂದಿರ್ತಾರೆ. ಯಾವುದೋ ಒಂದು ವಿಷಯವಾಗಿ ಒಂದು ಮೆಸೇಜ್ ಮುಖಾಂತರ ನೋಡ್ತೀರಾ, ಯಾವುದೋ ಒಂದು ಸಬ್ಜೆಕ್ಟ್ ಬಂದಿರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಭೇಟಿ ಮಾಡ್ತೀರಾ, ಅವ್ರು ನಿಮ್ಗೆ ಮಿತ್ರರಾಗಿಬಿಡ್ತಾರೆ, ಫ್ರೆಂಡ್ಸ್ ಆಗಿಬಿಡ್ತಾರೆ. ಲೈಫ್ ಟೈಮ್ ನಿಮಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ಸ್ನೇಹಿತರು ಜೊತೆಯಾಗುವಂತಹ ಕಾಲ ಒಳ್ಳೆ ಅದ್ಭುತವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ಮತ್ತು ಇಂಡಿವಿಜುವಲ್ ಆಗಿ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ, ಧೈರ್ಯ ಬರುತ್ತೆ, ಸ್ಥಿರತ್ವ ಬಿಡುತ್ತೆ, ಒಳ್ಳೆ ದೃಢವಾದ ಸಂಕಲ್ಪಗಳು, ನಿರ್ಣಯಗಳು ತಗೊಳ್ಳುವಂತಹದ್ದು. ಏಕೆಂತಂದರೆ ಗುರು ಚಂದ್ರನ ಒಂದು ರಾಶಿಗೆ ಬಂದಿರತಕ್ಕಂತಹದ್ದು, ಹಾಗೆ ವಿಶೇಷತಃ ತುಂಬ ಸುಫಲ. ಇನ್ನು ಶುಕ್ರ ಗ್ರಹ ಸಂಚಾರ ನೋಡಿ, ಶುಕ್ರ ಬದಲಾವಣೆ 9ನೇ ತಾರೀಕಿಗೆ ನೋಡಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೊರಡ್ತಾನೆ. ಹಾಗೆ ಈ ಶುಕ್ರನ ಫಲಾಫಲಗಳು ಹೇಗಿದೆ ಅಂತ ನೋಡಿದ್ರೆ, ಸ್ವಲ್ಪ ಪ್ರಾರಂಭದಲ್ಲಿ 9ನೇ ತಾರೀಕುವರೆಗೂ ಹಣಕಾಸಿನ ಒತ್ತಡ, ಹಣಕಾಸಿನ ಟ್ರಸ್ ಇರುತ್ತೆ, ಏನೋ ಒಂದು ಪ್ರೆಷರ್ ಕೂತಿರುತ್ತೆ. ಯಾವುದೋ ಒಂದು ತಲೆನೋವುಗಳಿಗೋಸ್ಕರ, ಕಮಿಟ್ಮೆಂಟ್ಗಳಿಗೋಸ್ಕರ ಧನಹಾನಿ ಅಂತೇಳಿ ಹೇಳ್ಬೋದು, ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳುವಂತಹದ್ದಾಗಿರ್ಬೋದು, ಕಮಿಟ್ಮೆಂಟ್ಗಳಿಗೆ ಸಾಲ್ವ್ ಮಾಡಿಕೊಳ್ಳುವಂತಹ ಸ್ಥಿತಿ ಆಗಿರ್ಬೋದು, ಶತ್ರುಗಳ ಕಾಟ ತಡೆಯಲಾರದೆ ದುಡ್ಡು ಕೊಟ್ಟು ದೂರ ಇಡುವಂತಹದ್ದು ನೋಡಿ. ಎಷ್ಟೊಂದು ಚೇಂಜಸ್ ತೋರಿಸ್ತಾ ಇದ್ದಾನೆ ಶುಕ್ರನ ಫಲ ಕೂಡ. ಇದು 9ರವರೆಗೂ ನಡೆಯುತ್ತೆ. ಆನಂತರ ಏನಿದೆ, ಶುಕ್ರನ ಫಲ ಚೇಂಜ್ ಆಗುತ್ತೆ ನೋಡಿ. ಕನ್ಯಾ ರಾಶಿಗೆ ಹೊರಡ್ತಾ ಇದ್ದಾನೆ. ಕನ್ಯಾ ರಾಶಿಯಲ್ಲಿ 3 ನಕ್ಷತ್ರಗಳ ಸಂಚಾರ ಮಾಡ್ತಾನೆ, ಉತ್ತರ, ಹಸ್ತ, ಸಿತ್ತ ನೋಡಿ. ಈ ಒಂದು ನಕ್ಷತ್ರಗಳು ಸೂರ್ಯ, ಚಂದ್ರ, ಕುಜ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹ ಶುಕ್ರನಿಗೆ ಫಲ ಇಲ್ಲ ಅಂತೇಳಿ ಹೇಳ್ಬೋದು. ಯಾಕೆಂದರೆ ನೀಚವಾದಂಥ ಫಲ, ನೀಚ ಸ್ಥಿತಿ ನೋಡಿ. ಈ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಸೂರ್ಯ ನೀಚ, ಶುಕ್ರ ನೀಚ. ಹಾಗಾಗಿ ಫಲಗಳಲ್ಲಿ 2 ಗ್ರಹಗಳು ಡಮ್ಮಿ ಆಗ್ತಾ ಇದ್ದಾವೆ, ಡಿಸ್ಟರ್ಬ್ ಆಗ್ತಾ ಇದ್ದಾವೆ. ಆ ಗ್ರಹಗಳಿಗೆ ಫಲ ಇರಲ್ಲ, ಬಲ ಇರಲ್ಲ. ಹಾಗೆ ಅವು ಎಲ್ಲಿ ನಮಗೆ ಒಳ್ಳೆ ಎನರ್ಜಿ ಕೊಡೋದು, ಸ್ಟ್ರೆಂತ್ ಕೊಡೋದು ಅಲ್ವಾ? ಹಾಗಾಗಿ ಕಟಕ ರಾಶಿಯವರಿಗೆ 9ರ ನಂತರ ಯಾವುದೇ ರೀತಿ ಶ್ರೇಷ್ಠವಾದಂಥ ಪ್ರಯತ್ನಗಳನ್ನು ಮಾಡಬೇಡಿ. ಮತ್ತು ವಿಶೇಷತಃ ನಿಮ್ಮ ಬಾತ್ರೂಗಳ ಸ್ಥಾನದಲ್ಲಿ, ಅಣ್ಣ ತಮ್ಮಂದ್ರ ಸ್ಥಾನ, ಅಕ್ಕ ತಂಗಿಯರ ಸ್ಥಾನಗಳೇನಾದರೂ ವ್ಯವಹಾರ ವಹಿವಾಟುಗಳು, ಸೆಟಲ್ಮೆಂಟ್ಗಳಿತ್ತು ಅಂತಂದರೆ ದಯವಿಟ್ಟು ಮಾಡಬೇಡಿ. ಯಾಕೆಂತಂದರೆ ನಿಷ್ಫಲ. ನೀವು ಮಾಡಿರ್ತೀರ, ಬರ್ಕೊಂಡಿರ್ತೀರ, ಅಗ್ರಿಮೆಂಟ್ಸ್ ಎಲ್ಲ ಹರಿದಾಗಬೇಕು. ಅಂತಹ ಸ್ಥಿತಿ ಒಬ್ಬರು ಒಪ್ಪಿದ್ರೆ ಇನ್ನೊಬ್ಬರು ಒಪ್ಪೋದಿಲ್ಲ. ಆ ಒಂದು ಸ್ಥಿತಿ ಉಂಟಾಗ್ಬಿಡತ್ತೆ. ಹಾಗಾಗಿ ಶುಕ್ರನು ನೀಚ ಫಲ ಉಂಟು ಮಾಡಿಬಿಡ್ತಾನೆ. ಹಾಗಾಗಿ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಈ ಟೈಮಲ್ಲಿ ಮಾಡಬೇಡಿ. ಯಾಕೆಂತಂದರೆ ಶುಭ ಕಾರ್ಯಗಳಿಗೆ ಅಶುಭದಾಯಕ ಫಲ. ಶುಕ್ರನೇ ಬಲ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಮತ್ತು ಸ್ವಲ್ಪ ಮನೆ ಕಡೆ ಶುಕ್ರನ ಅಂದರೆ ದುಡ್ಡು ಕಾಸು ವ್ಯವಹಾರ ವಿಚಾರ ಆಗಿರೋದು ಪ್ರಯತ್ನ ಮಾಡುವಂಥದ್ದು. ಮತ್ತು ಯಾವುದೋ ಒಂದು ಆದಾಯ ಬರುತ್ತೆ, ದೊಡ್ಡದು ಬಂದುಬಿಡುತ್ತೆ, ಕೋಟಿಗಳು ಬಂದುಬಿಡುತ್ತೆ, ಲಕ್ಷಗಳು ಬಂದುಬಿಡುತ್ತೆ ಅಂತ ಆಲೋಚನೆ ಆವೇಶಗಳಿರುತ್ತೆ. ಅವೆಲ್ಲವೂ ಕೂಡ ನಿಷ್ಫಲವಾಗಿರುತ್ತೆ 9ರ ನಂತರ. ಎಲ್ಲ ಡೇಟ್ಸ್ ಹೇಳಿರ್ತಾರೆ, ಇನ್ನೇನು 9ರ ಮೇಲೆ ಕೊಟ್ಬಿಡ್ತೀನಿ, ತಿಂಗಳಲ್ಲಿ ಎಂಡಿಂಗಲ್ಗಡೆ ನಿಮ್ಗೆ ಸೆಟ್ಲ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನು ನೀವು ಬರೆದಿಟ್ಕೋಬೇಕಷ್ಟೇ. ಅವು ಸೆಟ್ಲ್ಮೆಂಟ್ಗಳಾಗೋದಿಲ್ಲ, ಬರೋದಿಲ್ಲ, ಅವನ್ನ ಪಡೆಯೋಕ್ಕೆ ನಿಮ್ಗೆ ಸಿಗಲ್ಲ. ಯಾಕಂತಂದರೆ ಅಲ್ಲಿ ಶುಕ್ರನ ಬಲ ಇಲ್ಲ ಅಂದಮೇಲೆ ಏನು ಪಡೆಯೋಕ್ಕಾಗತ್ತೆ? ಯಾಕೆ ಧನ ಸಂಪತ್ತು ಐಶ್ವರ್ಯ ಯೋಗಕಾರಕನಾಗಿರ್ತೀನಿ ಅಂತ ಶುಕ್ರನ ಫಲ ಸಿಗೋದಿಲ್ಲ. ಹಾಗಾಗಿ ಶುಕ್ರನ ಪರಿಹಾರ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಏನು ಮಾಡಬೇಕು? ಮನೆಯಲ್ಲಿ ಅರಿಶಿನ ಗೌರಿ ಮಾಡ್ಕೊಳ್ಳಿ. ಅಕ್ಷತೆ ಮೇಲೆ ಇಟ್ಕೊಂಡು 6 ದಿನಗಳ ಕಾಲ ನೀವು ಕೆಂಪು ಹೂವಿನ ಒಂದು ಇಟ್ಟು ಪೂಜೆ ಮಾಡಿ. ಸೊ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟ ದೇವತೆ ಯಾರಾದರೂ ಇರ್ಬೋದು, ಅಮ್ಮನವರು ಶಕ್ತಿ ದೇವರಾಗಿರ್ಬೋದು, ಮನೆ ದೇವತೆ ಆಗಿರ್ಬೋದು, ಅಮ್ಮನವರ ಪೂಜೆ ಮಾಡಿ ಗೌರಿಯ ರೂಪದಲ್ಲಿ, ಅರಿಶಿನ ಗೌರಿ ರೂಪದಲ್ಲಿ ಮಾಡೋದ್ರಿಂದ ಶುಭದಾಯಕವಾದ ಫಲಗಳನ್ನ ಪಡೆಯುವುದು. ಈಗ ಹೇಳಿರ್ತಕ್ಕಂಥ ದುಷ್ಫಲಗಳೆಲ್ಲವೂ ಕೂಡ ಅಟ್ಲೀಸ್ಟ್ ಅರ್ಧ ಆದರೂ ಫಲ ಸಿಗುವಷ್ಟರ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ಮಾಡಿ, ಉತ್ತಮವಾಗುತ್ತೆ. ಇನ್ನು ಶನಿಯ ಫಲ ಹಿಂಗಿದೆ ಅಂತ ನೋಡೋಣ. ನೋಡಿ, ಶನಿ ವಕ್ರಸ್ಥಿತಿಯಲ್ಲಿ ಸಂಚಾರ ಮೀನರಾಶಿಯಲ್ಲಿ ನಡೀತಾ ಇದೆ. ಹಾಗಾಗಿ ಶನಿ ಗ್ರಹ 2 ನಕ್ಷತ್ರದಲ್ಲಿ ಓಡ್ತಾ ಇದ್ದಾನೆ, ಪೂರ್ವಭದ್ರ ಮತ್ತು ಉತ್ತರಾಭದ್ರ ನಕ್ಷತ್ರ. ಗುರು ಮತ್ತು ಶನಿ ನಕ್ಷತ್ರಗಳಲ್ಲಿ ಹೋಗ್ತಾ ಇದ್ದಾನೆ. ಹಾಗಾಗಿ ಶನಿಯ ಫಲ ಅಂತಂತಂದರೆ ವಿಶೇಷವಾಗಿ ವಿವಾಹ ಆಗುವಂತಹವರಿಗೆ 18ರ ನಂತರ ಶುಭವಾದಂಥ ಫಲಗಳು, ನೋಡಿರ್ತಕ್ಕಂತಹ ಸಂಬಂಧಗಳು ಫಿಕ್ಸ್ ಆಗಿಬಿಡತ್ತೆ. ಮತ್ತು ಒಳ್ಳೆಯ ವಧುವರರ ಒಂದು ಕಮಿಟ್ಮೆಂಟ್ಸ್ ಅಂದರೆ ಕಣ್ಣಿಗೆ ಕಾಣಿಸುವಂತಹದ್ದು, ಫಿಕ್ಸ್ ಆಗುವಂತಹದ್ದು, ನಿರ್ಣಯ ಮಾಡ್ಕೊಳ್ಳುವಂತಹದ್ದು ತುಂಬ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತೆ 18ರ ನಂತರ. ಹಾಗಾಗಿ ಈ ರೀತಿ ಏನಾದರೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಇದ್ದರೆ, ನೀವು ಒಂದು ಮದುವೆ ವಿಚಾರಗಳಲ್ಲಿ ಏನಾದರೂ ಪ್ರೋಗ್ರೆಸ್ಗಳಿದ್ದರೆ, ಪ್ರಯತ್ನಗಳಿದ್ದರೆ 18ರ ನಂತರ ಮಾಡಿ, 18ರಿಗೆ ಮುಂಚೆ ಮಾಡೋದು ಬೇಡ. ಹಾಗೆ ಒಳ್ಳೆ ರೀತಿ ಇರುತ್ತೆ. ದಂಪತಿಗಳು ಕೂಡ ಒಂದು ಭಾಗ್ಯ ಯೋಗ ನೋಡಿ. ದಂಪತಿಗಳು ಸ್ವಲ್ಪ ಪುಣ್ಯ ಸ್ಥಳಗಳಿಗೆ ಹೋಗೋದು, ಒಳ್ಳೆ ಕಾರ್ಯಕ್ರಮಗಳಿಗೆ ಹೋಗಿ ಬರೋದು, ಸಂಭ್ರಮ ಆಚರಣೆಗಳಿಗೆ ಹೋಗಿ ಬರುವಂತಹದ್ದು ಒಳ್ಳೆ ಸಂತೋಷದ ಒಂದು ವಿಚಾರಣೆ ಆಗಿರುತ್ತೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಸುಧಾರಿಸುವಂತಹ ಸ್ಥಿತಿ ಇರುತ್ತೆ.
ಶನಿಯ ಒಂದು ಫಲ ಉತ್ತಮವಾಗಿರುತ್ತೆ, ಏನು ತೊಂದರೆ ಇಲ್ಲ. ಇನ್ನು ರಾಹು ಕೇತುಗಳ ಬಗ್ಗೆ ನೋಡೋಣ. ಸ್ವಲ್ಪ ರಾಹು ಕೇತುಗಳ ಬಗ್ಗೆ ವೈಪರೀತ್ಯ ಇರತಕ್ಕಂಥದ್ದು, ಸ್ವಲ್ಪ ತಲೆನೋವು, ತಲೆಭಾರ ಬರುವಂತಹದ್ದಿದೆ. ಮತ್ತು ಥ್ರೋಟ್ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು, ಸ್ವಲ್ಪ ಸುಸ್ತು, ಆಯಾಸ, ಲೇಜಿನೆಸ್ ಉಂಟಾಗುವಂತಹದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಶಕ್ತಿ ಮಾತಾ ದರ್ಶನ ಮಾಡಿ ನಿಂಬೆಹಣ್ಣಿನ ದೀಪ ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಆಗಲೇ ಹೇಳಿದೆ ಶುಕ್ರನ ವಿಚಾರಕ್ಕೆ ಬಂದಾಗ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಮಿಟ್ಮೆಂಟ್ ಸೆಟಲ್ಮೆಂಟ್ಗಳು ಮಾಡ್ಕೊತೀರಾ ಅಂತ. ಆ ವಿಚಾರದಲ್ಲೂ ಕೂಡ ಒಂದು ಶುಭದಾಯಕವಾದ ಫಲಗಳಿದೆ. 9ರವರೆಗೂ ಕೆಲವೊಂದು ಸೆಟಲ್ಮೆಂಟ್ಗಳೆಲ್ಲ ಆಗುತ್ತೆ. ಹಾಗೆ ರಾಹು ಕೇತುಗಳಿಂದ ಕೂಡ ಒಂದು ರೀತಿಯಲ್ಲಿ ಶುಭ ಫಲ ಇದೆ. ಒಟ್ಟಾರೆಯಾಗಿ ನೀವು ಒಂದು 30% ಒಂದು ಅಶುಭ ಫಲಗಳಿದ್ದರೂ ಕೂಡ 70ರಷ್ಟು ಜಾಸ್ತಿ ಹೆಚ್ಚಿನ ಸ್ಥಿತಿಯಲ್ಲೇ ಇದೆ. ಯಾಕೆಂದರೆ ಮುಕ್ಕಾಲು ಭಾಗದ ಫಲ ನಿಮಗೆ ಫೇವರ್ ಆಗಿದೆ, ಸಕ್ಸಸ್ ರೇಟ್ ಜಾಸ್ತಿ ಇದೆ. ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಪಡೆಯುವಂತಹದ್ದು ನೋಡ್ತೀರಾ. ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.